ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ನಿರಂತರ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಂವಿಧಾನ ಜಾರಿ ಬಂದು 75 ವರ್ಷ ಆದರೂ ದಲಿತರ ಮೇಲೆ ದೌರ್ಜನ್ಯ ನಡೆಯೋದು ನಿಂತಿಲ್ಲ. ಈಗ ಆಲ್ರೆಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ದಲಿತರ ಮೇಲೆ ಸುಮಾರು ಹಲ್ಲೆಗಳು ನಡೆದವ. ಈಗ ಕಾನೂನು ಸಚಿವರು ನಮ್ಮವರೇ ಈ ದಲಿತರ ಮೇಲೆ ದೌರ್ಜನ್ಯ ಯಾಕೆ ತಡೆಯಕತ್ತಿಲ್ಲ? ಈಗ ನಮ್ಮ ಬಿಜಾಪುರಲ್ಲಿ ನೋಡಿದ್ರೆ ಮೊನ್ನೆ ತಾಳಿಕೋಟೆ ತಾಲೂಕಲ್ಲಿ ನಡೆಯಿತು. ಅದನ್ನು ಯಾವ ಲೆಕ್ಕಕ್ಕಿಲ್ಲ. ಈ ಪೊಲೀಸ್ ಇಲಾಖೆದವರು ಒಳಗೆ ಅವ್ರ ಕೂಡ ಹೊಂದಾಣಿಕೆಯಾಗಿ ಕೇಸ್ ತೊಗೊಳ್ತಾ ಇಲ್ಲ. ಕೇಸ್ ತೊಗೊಂಡ್ರೆ ನಾಳೆ ನಾಡ್ದು ತನಿಖೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಧಾರವಾಡಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದ್ರು, ಅದು 6ನೇ ತಾರೀಕಿಗೆ ನಡೆದ. ಇನ್ನಾದರೂ ಅವ್ರ ಮೇಲೆ ಒಳ್ಳೆ FIR ಮಾಡಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡ್ಕೊತು ಈ ಕೇಸ್ ತೆಗೆದ್ರು, ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಇದು ಮಾಡೋದು, ಇದನ್ನು ಖಂಡಿಸಿ ಗೃಹ ಸಚಿವರು ಒಂದು ಸ್ವಲ್ಪ ಅವ್ರ ಇಲಾಖೆ ಮೇಲೆ ಕಣ್ಣು ಹಾಯಿಸ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ಜನಸಂಘ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ನಾಗರಾಜ್ ಮಾದಾರ್. ಸುಮಾರು ವರ್ಷಗಳಿಂದ ಅಸ್ಪೃಶ್ಯತೆಯ ಒಂದು ಹೋರಾಟದಲ್ಲಿ ಇವತ್ತಿಗೂ ಸಹ ನಮ್ಮ ದೇಶಾದ್ಯಂತ ಮತ್ತು ಪ್ರತಿಯೊಂದು ಗ್ರಾಮೀಣದಲ್ಲಿ ಸಹ ಈ ಅಸ್ಪೃಶ್ಯತೆಯನ್ನು ಹೋಗ್ತಾ ಇಲ್ಲ ಅನ್ನೋದಕ್ಕೆ ನೈಜದ ಘಟನೆಗಳೇ ಈ ಧಾರವಾಡದಲ್ಲಿ ವರ್ಣಾವರಲಾಗಿರ್ತಕ್ಕಂಥ ಘಟನೆ ಆಗಿರ್ಬೋದು, ಬಿಜಾಪುರದಲ್ಲಿ ಆಗಿರ್ತಕ್ಕಂತಹ ದರ್ಗಾದಲ್ಲಿ ಆಗಿರ್ತಕ್ಕಂಥ ಅಸ್ಪೃಶ್ಯತೆಯ ವಿರುದ್ಧ ಆಗಿರ್ತಕ್ಕಂಥ ಘಟನೆ ಆಗಿರ್ಬೋದು. ಇದೇ ರೀತಿ ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಡಿಕೇಶ್ವರ ಎಂಬಲ್ಲಿ ಸಹ ಅಸ್ಪೃಶ್ಯ ಮೇಲೆ ಅತಿಯಾದಂತಹ ದೌರ್ಜನ್ಯ ಪ್ರತಿ ತಿಂಗಳು ಒಳಗಡೆನೇ ನಡೀತಾ ಇರೋದರಿಂದ ಇದರ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಕಾನೂನನ್ನು ರಕ್ಷಣೆ ಮಾಡುವವರೇ ಇಲ್ಲದಂತಾಗಿದೆ. ಹಾಗಾಗಿ ಈ ಸರ್ಕಾರದ ಮೇಲೆ ನಾವು ಇದೇ ರೀತಿ ಆಗ್ತಾ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕ್ರಮವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಯಾವುದೇ ಸರ್ಕಾರ ಬಂದು ಸಹ ಅಸ್ಪೃಶ್ಯತರಾಗಲಿ ಅಥವಾ ಮಾನವ ಜನಾಂಗದ ಆಧಾರದಲ್ಲಿ ಕಾನೂನನ್ನು ಜರುಗಿಸಬೇಕಾಗಿ ಈ ಮೂಲಕ ನಾವು ನನ್ನ ಒಂದು ಕೋರಿಕೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ಸಂಘ ಒಬ್ಬ ಕಾರ್ಯಕರ್ತನಾಗಿ ವಿಜಯಪುರ ಜಿಲ್ಲೆಯ ಆದಿಜಾಂಬ ಸಂಘಟನೆಯಿಂದ ಹಮ್ಮಿಕೊಂಡಂಥ ಪ್ರತಿಭಟನೆಯನ್ನು ಈ ದೌರ್ಜನ್ಯವನ್ನು ಖಂಡಿಸಿ ಇದು ಧಾರವಾಡ ಜಿಲ್ಲಾ ಹಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಅಸ್ಪೃಶ್ಯರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯವನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಂಡಂಥ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಏನಂದರೆ, ನೊಂದ ದಲಿತ ಕುಟುಂಬಗಳಿಗೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಒಂದು ಜಮೀನು ವಿಷಯಕ್ಕಾಗಿ ನೊಂದ ಜೀವಿಗಳಿಗೆ 7 ದಲಿತ ಕುಟುಂಬಗಳು ಕುಂಬಾರಕೊಪ್ಪ ಗ್ರಾಮಗಳಲ್ಲಿ ಕಾಯಂ ಪ್ರವಾಸಿಗಳಾಗಿದ್ದು ತಲೆತಲಾಂತರದಿಂದ ಒಂದು 100 ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರ್ತಾರ. ಆ ಜಮೀನಲ್ಲಿ ಇರುವಂಥ ಸವರ್ಣ್ಯರ, ಊರಿನಲ್ಲಿ ಇರುವಂಥ ಸವರ್ಣ್ಯರ ಒಂದು ಫಲವತ್ತಾದ ಒಂದು ಭೂಮಿ ಇರ್ತದ. ಆ ಭೂಮಿಯ ಸಲುವಾಗಿ ಆ ಭೂಮಿಯನ್ನು ನಮಗೆ ಬಿಟ್ಟು ಕೊಡ್ರಿ, ಕೊಡದೆ ಹೋದ್ರೆ ನಿಮ್ಮ ಪ್ರಾಣಗಳನ್ನು ತೆಗಿತೇವೆ ಅಂತ ಹೇಳಿ ಅಲ್ಲಿ ಒಂದು ನ್ಯಾಯ ಪಂಚಾಯತಿ ಆಗ್ತದೆ. ಆ ನ್ಯಾಯ ಪಂಚಾಯತಿಗೆ ಅಲ್ಲಿ ಇರುವಂಥ ಹಿರಿಯರ ಕರೆದು ಎಷ್ಟೋ ಸಾರ್ತಿ ಮನವಿ ಮಾಡ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಒಂದು ಗದ್ದಲ ಮಾಡ್ಕೋಬೇಡ್ರಿ, ಆ ಜಮೀನನ್ನು ಅದು ದಲಿತರಿಗೆ ಆದಂಥ ಜಮೀನ, ಅದನ್ನು ನೀವು ಉಳುಮೆ ಮಾಡ್ರಿ ಅಂತ ಹೇಳಿ ಹೇಳಿದ್ರು ಕೂಡ ಅಲ್ಲಿ ಏನು 7 ಕುಟುಂಬಗಳನ್ನು ಬದುಕ್ತಾ ಇದ್ದಾವ ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡೋದು, ಮಾರ್ಕಾಸಗಳಿಂದ ಬಂದು ಓಣಿಯಲ್ಲಿ ಹೊಕ್ಕು ದೌರ್ಜನ್ಯವೆಸಗೋದು, ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಲ್ಲಾರದೆ ಅವ್ರ ಮ್ಯಾಗ ಭಯಾನಕ ಆದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಸೋದು. ಆಮ್ಯಾಗ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಕುಂಬಾರಕೊಪ್ಪ ಗ್ರಾಮದಲ್ಲಿ ಸವರ್ಣ್ಯರು ಪಟಾಭದ್ರ ಹಿತಾಸಕ್ತಿಗಳಾದಂಥವ್ರು, ಕುಂಬಾರಕೊಪ್ಪ ಗ್ರಾಮದ ಸವರ್ಣ್ಯರಾದಂಥ ಪಟಾಭದ್ರ ಹಿತಾಸಕ್ತಿಗಳಾದಂಥ ಶಿವಪ್ಪ ಅಶೋಕ್ ಬಾಗೇವಾಡಿ, ಶಿವ ರಮೇಶ್ ಬಾಗೇವಾಡಿ, ದಾದಾಪೀರ್ ರೆಹಮಾನ್ ಸಾಬ್ ನದಾಫ್ ಹಾಗೂ ಅಕ್ಬರ್ ಸಾಬ್ ಕೊಬ್ಬೂರ್ ಸಾಬ್ ನದಾಫ, ಲಕ್ಕಾಪುರ್ ಸುನಂದ ವಡ್ಡರ, ಮಂಜುನಾಥ್ ವಡ್ಡರ ಹಾಗೂ ಇವರು ಆರ್ಮಿ ಸೈನಿಕರು ಮೌಲ್ ಸಾಬ್ ಹವಾಲ್ದಾರ, ಇಸ್ಮಾಯಿಲ್ ಸಾಬ್ ಹವಾಲ್ದಾರ, ರೋಹಿತ್ ವಡ್ಡಾರ್, ಮಂಜುನಾಥ್ ಬಾಗೇವಾಡಿ ಹಾಗೂ ಇತರರು
ಕುಂಬಾರಕೊಪ್ಪರ ಗ್ರಾಮದಲ್ಲಿ ನಿರಂತರವಾಗಿ ಅಸ್ಪೃಶ್ಯರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ದೌರ್ಜನ್ಯ ಮಾಡ್ತಿರುವಾಗ ಏಕಾಏಕಿ ಅಲ್ಲಿ ಇರುವಂಥ ಜನರು ತಿಳಿ ಹೇಳ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಜಗಳ ಮಾಡಬೇಡ್ರಿ, ಅವ್ರದ್ದೇ ಆದಂಥ ಜಮೀನಾದ, ಅವರು ಜೀವನ ಉಪಯೋಗ ಮಾಡ್ಕೊಂಡು ಹೋಗಲಿ ಅಂತೇಳಿ ತಿಳಿಸಿ ಹೇಳಿದಾಗ ಮುಂದೊಂದು ದಿನ ಊರಿನ ಹಿರಿಯರೆಲ್ಲ ಕೂಡಿಕೊಂಡು ಹೇಳಿದಾಗ 6/9/2025 ಕೊಬ್ಬೂರು ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲಾಕ ಹೋದಾಗ ಕರೆಂಟ್ ಶಾಕ್ ಕೊಟ್ಟು ಅಲ್ಲಿ ನಿಂಗಪ್ಪ ಶಾಕಪ್ಪ ಮಾದಾರ ಅಂತ ಹೇಳಿ ಅವರನ್ನ ಮರಣ ಹೊಂದ್ತಾರೆ. ಇವರು ಏನು ಇನ್ನಾಗ ನಾನು ಹೆಸರು ಹೇಳಿದೆ, ಇವರೆಲ್ಲ ಬಾಗೇವಾಡಿ ಮತ್ತು ವಡ್ಡದ ಮತ್ತು ನದಾಪ ಅವ್ರು ಕೂಡಿ ನಿಂಗಪ್ಪ ಕಾಶಪ್ಪ ಮಾದಾರ ಅವ್ರನ್ನ ಒಂದು ಹಲ್ಲೆ ಮಾಡಿ ಆ ಹೊಲದಲ್ಲಿ ಮೇವು ತರಲಾಕ ಹೋದಾಗ ಅವರಿಗೆ ಕರೆಂಟ್ ಶಾಕ್ನಿಂದ ಕೊಟ್ಟು ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಇವ್ರು ಏನು ದಲಿತ ಕುಟುಂಬಗಳು ಅಲ್ಲಿ 7 ಮಂದಿ ವಾಸ ಮಾಡ್ತಿರ್ತಾರ, ಅವರೆಲ್ಲ ಕಂಪ್ಲೇಂಟ್ ಕೊಡಾಕ ಹೋದಾಗ ಅದು ಧಾರವಾಡ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದವರಾದ ಅಸ್ಪೃಶ್ಯರು ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅಲ್ಲಿ ಇರುವಂಥ PSI ಅವರು ಇಲ್ಲ ಅದು ಆ ರೀತಿ ಆಗಿಲ್ಲ, ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ಕೇಸಿಂದ್ರೆ ಇವ್ರ ಮೇಲೆ ಕೆಲವೊಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಈ ನೊಂದ ಕುಟುಂಬಗಳಿಗೆ ಯಾವುದೇ ರೀತಿ ಗೊತ್ತಿರುವುದಿಲ್ಲ, ಅಲ್ಲಿ ಕಾನೂನು ಇವ್ರಿಗೆ ಗೊತ್ತಿಲ್ಲ, ಅಲ್ಲಿ ಏನೋ ಇದು ಗೊತ್ತಿಲ್ಲಾರ್ದಾಗ ಆ ಫಲವತ್ತಾದ ಭೂಮಿಯನ್ನು ಇವ್ರ ಕಡೆ ಕಸ್ಕೋಬೇಕಂತ ಹೇಳಿ ಈ ರೀತಿ ಮಾಡಿ ಅವ್ರನ್ನ ಸಾಯಿ ಹೊಡಿತಾರ. ಸಾಯಿ ಹೊಡೆದಾಗ ಅಲ್ಲಿ ಇರುವಂಥ ಠಾಣಾ ಅಧಿಕಾರಿಗಳು ಕೂಡ ಇವ್ರ ಬಗ್ಗೆ ಇವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೇಸ್ ಹಾಕಿ ಒಳಗೆ ಹಾಕ್ತಾರೆ. ಒಳಗೆ ಹಾಕಿದಾಗ ಅಲ್ಲಿ ಇರುವಂಥ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಧಾರವಾಡ ಜಿಲ್ಲಾ SP ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ವಿಜಯಪುರ ಜಿಲ್ಲಾ ಆದಿಜಾಂಬವ ಸಂಘಟನೆಯಿಂದ ಆಗ್ರಹ ಪಡಿಸುತ್ತೇನೆ. ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಕಡೆ ಮೊನ್ನೆ ಇಲ್ಲೇ ಇರುವಂಥ ನಮ್ಮ ದಲಿತ ಕುಟುಂಬಗಳಾದಂಥ ದರ್ಗಾದಲ್ಲಿ ಕೂಡ ಒಬ್ಬರನ್ನ ಹತ್ಯೆ ಆಗ್ತದೆ. ಮುದ್ದೇಬೇಳ ತಾಲೂಕಿನಲ್ಲಿ ಮಡಿಕೇಶ್ವರ ಗ್ರಾಮದಲ್ಲಿ ಏನೋ ಒಂದು ಬೈಲ ಸ್ವಚ್ಛಕ್ಕೆ ಹೋದ್ರು ಅನ್ನುವಂಥ ಒಂದು ಕಾರಣ ಇಟ್ಕೊಂಡು 3 ತಾಸು ತನಕ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಾಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿ ದಲಿತರ ಏನು ಇವು ನಮ್ಮ ಹೋರಾಟಗಳನ್ನು ಹಕ್ಕು ಒತ್ತುವಂಥ ಒಂದು ಕೆಲಸವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತದೆ. ಏನು ಹೋರಾಟಗಾರರ ಮೇಲೆ ಕೇಸುಗಳನ್ನ ಹಾಕೋದು, ಅಲ್ಲಿ ಎಕ್ಸಿಡೆಂಟ್ ಮಾಡಿ ಅವ್ರನ್ನ ಎಕ್ಸಿಡೆಂಟ್ ಮಾಡಿಸೋದು, ಕೊಲೆ ಮಾಡಿಸುವಂಥದ್ದು ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ದಲಿತರೊಳಗೆ ನಡೆಯತಕ್ಕಂಥದ್ದು ಒಂದು ಹುನ್ನಾರ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಯಿತು ಆ ರೀತಿ ಗುಲ್ಬರ್ಗ ಮತ್ತು ಗುಲ್ಬರ್ಗದಲ್ಲಿರುವಂಥ ಚಿತ್ತಾಪುರ ಮೀಸಲ ಮತ ಕ್ಷೇತ್ರದೊಳಗೆ ಇವು ಹೆಚ್ಚಾಗಿ ಕಾಣ್ಲಕತ್ತಾವು. ಇದನ್ನು ನಾವು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದಿಂದ ಖಂಡಿಸ್ತೇವೆ. ಇದನ್ನೇ ರೀತಿ ಮುಂದುವರೆದ್ರೆ ಈ ಸರ್ಕಾರ ಭಾಳ ದಿವಸ ಇರುವುದಿಲ್ಲ, ಎಚ್ಚೆತ್ತುಕೊಳ್ಬೇಕು. ಇಂಥ ಕುತಂತ್ರವಾದಿಗಳಿಗೆ ಗೃಹ ಸಚಿವರು ಯಾರೇ ಇರಲಿ ಅವರು ಎಲ್ಲರೂ ಮನುಷ್ಯರು, ಹೋರಾಟ ಮಾಡೋರು ಎಲ್ಲರೂ ಮನುಷ್ಯರೇ. ಅಲ್ಲೆಲ್ಲಿ ಏನು ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದು, ಅಲ್ಲಿ ಏನು ಸಣ್ಣ ಪುಟ್ಟ ಕುಟುಂಬಗಳಿರ್ತಾವೆ ಅಂಥವ್ರ ಮೇಲೆ ಒಂದು ದೌರ್ಜನ್ಯಗಳನ್ನು ಮಾಡಿಸೋದು, ಅವು ಎಲ್ಲ ಬಿಟ್ಟು ಸರಳತನದಿಂದ ಒಂದು ಸ್ವಾಭಿಮಾನದಿಂದ ಸರ್ಕಾರ ನಡ್ಕೊಳ್ಬೇಕು. ನಡ್ಕೊಳ್ಳದೆ ಹೋದ್ರೆ ಮುಂದೊಂದು ದಿವಸ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಒಂದು ಪ್ರತಿಭಟನೆ ಮಾಡಕತ್ತೇವೆ. ಇದೇ ರೀತಿ ಏನರೇ ಮುಂದುವರೆದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನುವಂಥ ಏನು ಒಂದು ಮಾತಾದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಖಂಡನೆ ಮಾಡ್ತೀನಿ. ಪರಶುರಾಮ್ ರೋಣಿಯಾಳ, ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷ.